ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ತಲಕಾಡು ಗಂಗರ ಕಾಲದ ಒಂದು ಹೇಳಬೇಕು. ಇಡೀ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಸ್ಕೃತದ ಪಂಚಮಹಾಕಾವ್ಯಗಳು ಅಂತ ನಾವು ಕರಿತೀವಿ. ಜಗತ್ತಿನ ಉತ್ಕೃಷ್ಟವಾದಂಥ ಕಾವ್ಯಗಳು 5 ಸಂಸ್ಕೃತದ ಮಹಾಕಾವ್ಯಗಳು, ಪಂಚಮಹಾಕಾವ್ಯಗಳು ಅಂತ. ಅದರಲ್ಲಿ 4 ಮಹಾಕಾವ್ಯಗಳು ಉತ್ತರ ಭಾರತಕ್ಕೆ ಸೇರಿದ್ದು, 1 ದಕ್ಷಿಣ ಭಾರತಕ್ಕೆ ಸೇರಿದ್ದು. ಅದನ್ನು ರಚನೆ ಮಾಡಿದಂಥವನು ಭಾರವಿ ಅಂತೇಳಿ. ಆ ಭಾರವಿಗೆ ಆಶಯ ಕೊಟ್ಟವರು ತಲಕಾಡು ಗಂಗರ ದುರ್ವಿನೀತ ಮಹಾಪ್ರಭು. ತಲಕಾಡು ಗಂಗರ ಕಾಲದಲ್ಲಿ ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಯ ಮಹಾಕಾವ್ಯಗಳು ರಚನೆಯಾದವು. ಕನ್ನಡದ ಮಹಾಕಾವ್ಯಗಳು ರಚನೆಯಾದವು. ಅಂದರೆ ಪ್ರಾಕೃತಕ್ಕೆ, ಸಂಸ್ಕೃತಕ್ಕೆ, ಕನ್ನಡಕ್ಕೆ ಆಶ್ರಯ ಕೊಟ್ಟವರು, ಪೋಷಿಸಿದವರು, ಬೆಳೆಸಿದವರು, ಅಭಿವೃದ್ಧಿಪಡಿಸಿದವರು ತಲಕಾಡಿನ ಗಂಗರು. ಹೀಗಾಗಿ ತಲಕಾಡು ಗಂಗರ ಕೊಡುಗೆ ಇದೆಯಲ್ಲ, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಕೈಗಾರಿಕಾ ಕ್ರಾಂತಿ ಇರ್ಬೋದು, ಅಥವಾ ಕೃಷಿ ಕ್ರಾಂತಿ ಇರ್ಬೋದು, ಅಥವಾ ಜಲತಂತ್ರಜ್ಞತೆ ಇರ್ಬೋದು, ಅಥವಾ ಜನರ ಜೀವನ ಮಟ್ಟ ಅಭಿವೃದ್ಧಿಪಡಿಸೋದ್ರಲ್ಲಿರ್ಬೋದು, ಅಥವಾ ಶ್ರೀಮಂತ ರಾಜ್ಯ ಕಟ್ಟೋದು ಹೇಗೆ, ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇರ್ಬೋದು, ಅಥವಾ ಮಹಿಳೆಯರ ಫ್ಯಾಷನ್ ಬಗ್ಗೆ ಇರ್ಬೋದು, ದೇವಾಲಯಗಳ ನಿರ್ಮಾಣದ ಬಗ್ಗೆ ಇರ್ಬೋದು. ನೀವೇನೇ ತೊಗೊಂಡ್ರು, ಅಣೆಕಟ್ಟೆಗಳನ್ನು ಕಟ್ಟುವಂಥ ತಂತ್ರಜ್ಞಾನ ಆ ಕಾಲದಲ್ಲಿ ಇತ್ತು ಅಂದರೆ ಅರ್ಥ ಅವರ ಕಾಲಘಟ್ಟದಲ್ಲಿ ಕೈಗಾರಿಕಾ ಕ್ರಾಂತಿಯಾಗಿತ್ತು ಅಂತ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ.